ವಿಚಾರದಲ್ಲಿ ಇದ್ದಂತಹ ಕಾಳಜಿ ಮುತುವರ್ಜಿ ಈಗ ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ಳೋದ್ರಲ್ಲಿ ಯಾಕಿಲ್ಲ? ಡಿಕೆ ಶಿವಕುಮಾರ್ ಅವರನ್ನ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಆರೋಪ ಸಾಬೀತಾಗಲಿ ಅಂತ ಹೇಳಿದ್ರು. ಧರ್ಮೇಂದ್ರ ಪ್ರಧಾನ್ ವಿಚಾರ ಆರೋಪ ಸಾಬೀತಾಗಿತ್ತು? ನೋಡಿ, ಮೊದಲನೇದಾಗಿ ನಮ್ಮ ಮಿತ್ರರು ಮೇಕೆದಾಟು ವಿಚಾರವನ್ನು ಚರ್ಚೆ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಷ್ಟು ಬದ್ಧತೆ ಇದೆ ಅಂದ್ರೆ ಗ್ರೀನ್ ಟ್ರಿಬ್ಯುನಲ್ ನೀವು ಇದನ್ನ ಏನು ಡಿಪಿಆರ್ ನ ವಾಪಸ್ ಸಬ್ಮಿಟ್ ಮಾಡಿ ಅಂತ ಹೇಳಿದ ಕೇವಲ 15ರಿಂದ 20 ದಿನದಲ್ಲಿ ನಾವು ಡಿಪಿಆರ್ ನ ವಾಪಸ್ ಸಬ್ಮಿಟ್ ಮಾಡಿದ್ದೇವೆ. ವಾಲ್ಮೀಕಿ ನಿಗಮದಲ್ಲಿ ಏನು 85 ಕೋಟಿ ಏನು ಇದಾಗಿದೆ ಅಂತ ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ, ತಪ್ಪೇನು ಬೇರೆ ಟ್ರಾನ್ಸ್ಫರ್ ಆಗಿದೆ ಅಂತ 98% ವಾಪಸ್ ಬಂದಿದೆ. ಅಂದ್ರೆ 98 ಬಂದಿದೆ. ವಿರೋಧ ಪಕ್ಷದ ನಾಯಕರ ಹತ್ರ ಮಾಹಿತಿ ಇದೆ. ವಾಪಸ್ ಬಂದಿದೆ ಅಂತಂದಿದ್ದಕ್ಕೆ ಹೋಗಿದ್ದನ್ನು ಒಪ್ಕೊಂಡ್ರೆ ಹೇಗಿದ್ರೆ ಒಪ್ಕೊಂಡಿದ್ದೇವೆ. ಈಗಲ್ಲ ಒಂದ್ ನಿಮಿಷ ನೋಡಿ, 85 ಕೋಟಿ ಇದು ಏನು ಮಿಸ್ಅಪ್ರೋಪ್ರಿಯೇಟ್ ಆಗಿದೆ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ. ಯಾರು ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವರು ಶಿಕ್ಷೆ ಕೊಟ್ಟಿದ್ದಾರೆ. ಓಕೆ, ಕೇಳಿಸ್ಕೊಳ್ಳಿ. ಕುಮಾರಸ್ವಾಮಿ ಜೋಬಲ್ಲಿ ಯೋಗ್ಯತೆ ಇದ್ದಿದ್ರೆ ಇವತ್ತು ಕೆಪಿಸಿ ಹಗರಣದ ನೀವೇನ್ ತಗೊಂಡು ಸ್ಟೇಟ್ಮೆಂಟ್ ಇಂಥ ಭ್ರಷ್ಟಾಚಾರ ನಾಗೇಂದ್ರ ಮುಖ್ಯಮಂತ್ರಿಗೆ ಏನಿದೆ ಸಾಧ್ಯ ಏನಿದೆ ಹಿನ್ನೆಲೆ ಏನು? ಕೆಪಿಎಸ್ಸಿ ಹಗರಣದ ರೂವಾರಿಗಳ ಬಿಜೆಪಿ ರಾಜ್ಯದ ಮುಖ್ಯಮಂತ್ರಿ ಕರ್ನಾಟಕದ ಬಗ್ಗೆ ಚಿಂತನೆ ಇಲ್ಲ. ನನಗೆ ಸಮಯ ಇಲ್ಲ. ಅಧಿವೇಶನವನ್ನ ಅವಧಿ ಪೂರ್ವ ಮುಗಿಸಿದ್ಯಾಕೆ ನೀವು? ಬಿಜೆಪಿಯವರು ಚರ್ಚೆ ಮಾಡಕ್ ತಯಾರಿಲ್ಲ. ನಾವು ಕೇಳ್ತಿರೋದಿಷ್ಟೇ, ಇವತ್ತು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ದು ಡಿಕೆ ಶಿವಕುಮಾರ್ ಅವರು 7,000 ಕೋಟಿ ಜಿಬೆಕ್ ತಂದು ಹಾಕೊಂಡ್ರಲ್ಲ, ಇಲ್ಲಿ ಕೆಲವೊಂದು ಹಾಸ್ಯಾಸ್ಪದ ವಾದಗಳನ್ನ ಕೇಳಿದ್ವಿ ನಾವು. ಈಗ ಅದು 50 ಕೋಟಿನ 60 ಕೋಟಿನ 187 ಕೋಟಿನ ಅದು ಬೇರೆ ವಿಚಾರ. ಅದು ಎಲ್ಲೋ ಒಂದ್ ಕಡೆ ಇಟ್ಟು ಯಾರೋ ಮರೆತು ಬಿಟ್ಟಿರ್ಲಿಲ್ಲ ಸಿಕ್ತು ಅನ್ನೋದಕ್ಕೆ, ಅಥವಾ ಯಾರಿಗೋ ಸಾಲ ಕೊಟ್ಟು ರಿಕವರಿ ಮಾಡೋದಲ್ಲ. ಅದು ಕದ್ದಿದ್ರಿ, ಅದನ್ನ ಕದ್ದಿದ್ರಿ, ಸಿಕ್ಕಾಕೊಂಡಾದ್ಮೇಲೆ ವಾಪಸ್ ತಂದಿದ್ದೀರಿ. ವಾಪಸ್ ತಂದಿಲ್ಲ ಸರ್ ಅಂತ ಹೇಳ್ತಿದ್ದಾರೆ. ಕದ್ದಿದ್ಯಾರು? ಕದ್ದಿದ್ದು ಮುಖ್ಯ ಮಂತ್ರಿಗಳ ಒಂದು ನೇತೃತ್ವದಲ್ಲಿ ಅಂತ ಆರೋಪ ಇದೆ. ಸುಳ್ಳು ನೀವು ಆರೋಪ ಇದೆ. ಸಮಯ ಇಲ್ಲ ಪ್ಲೀಸ್. ಅಮಿತ್ ಶಾ ಮತ್ತೊಂದು ಇನ್ನೊಂದು ನೀವು ವಿರೋಧ ಪಕ್ಷಗಳ ಜನರ ಮುಂದೆ ನೀವು ಬೆತ್ತಲಾಗಿದ್ದೀರಿ. ಓಕೆ, ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು. ನಾನು ಈ ಪೋಲ್ ಕ್ವಶನ್ ಇವತ್ತು ಕೇಳಿದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡಿಬೇಕಾ ಅನ್ನುವಂತ ಪ್ರಶ್ನೆಯನ್ನ ಜನರ ಮುಂದೆ ಇಟ್ಟಿದ್ವಿ. ಈಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಏನು ರಾಜೀನಾಮೆ ತಗೊಂಡ್ರ? ರಾಜೀನಾಮೆ ತಗೊಂಡು ಎಸ್ಐಟಿ ಕ್ಲೀನ್ ಚಿಟ್ ಈಗ ಏನ್ರಿ ಈಗಿನ ಪ್ರಶ್ನೆ ಉತ್ತರ ಕೊಡ್ತಾ ಒಂದ್ ನಿಮಿಷ ಕೇಳಿ. ಕಾಂಗ್ರೆಸ್ ಪಕ್ಷ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನ ಈಗ ಪಡಿಬೇಕಾ ಅನ್ನುವಂತ ಪ್ರಶ್ನೆಗೆ ರಾಜ್ಯದ ಜನ ಉತ್ತರ ಕೊಟ್ಟಿದ್ದಾರೆ. ಹೌದು, ಪಡಿಬೇಕು ಅಂತ 93% ಜನ ಹೇಳ್ತಿದ್ದಾರೆ. ಇಲ್ಲ ಅಂತ 5% ಜನ ಹೇಳ್ತಾ ಇದ್ದಾರೆ. ರಘು ಅವರೇ, ಗೊತ್ತಿಲ್ಲ ಅಂತ 2% ಜನ ಹೇಳ್ತಾ ಇದ್ದಾರೆ. ಇದು ಜನರ ಅಭಿಪ್ರಾಯ ಆಗಿತ್ತು. ಎಲ್ಲರಿಗೂ ಧನ್ಯವಾದಗಳು. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ವಿಚಾರಗಳು ಇವತ್ತು ಚರ್ಚೆ ಆಗಿದೆ. ಮುಂದೆ ಸರ್ಕಾರ ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.